ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ನೋಡೋರು ತಪ್ಪದೆ ಮೊದಲು ವಿಡಿಯೋ ಲೈಕ್ ಮಾಡಿ, ಆನಂತರ ವಿಡಿಯೋ ನೋಡಿ. ಯಶ್ ಸರ್ 2017 ತನಕ ಒಬ್ಬ ಕರ್ನಾಟಕದ ಸ್ಟಾರ್ ಆಗಿದ್ದರು, ಕರ್ನಾಟಕದ ಹೀರೋ ಆಗಿದ್ದರು. ಆದರೆ ಈಗಾಗಲ್ಲ. 2018 ನಂತರ KGF ಮೂವಿ ಬಂತ್ರಿ, ಅಲ್ಲಿಂದ ಅವರು ನ್ಯಾಷನಲ್ ಸ್ಟಾರ್ ಆದರು. ಆ ನಂತರ KGF 2 ಮಾಡಿದ್ರಿ, 2023 ರಿಲೀಸ್ ಆಯಿತು. ಅದಂತೂ ವರ್ಲ್ಡ್ ವೈಡ್ ಬ್ಲಾಕ್ ಬಸ್ಟರ್ ಕಲೆಕ್ಷನ್ ಮಾಡ್ತೀರಿ ಮೂವಿ ಅದು ಅಂತೂ ಹೈಯೆಸ್ಟ್ ಕಲೆಕ್ಷನ್ ಮೂವಿ ಅಂತ ಹೇಳ್ಬೋದು ರೀ ಕನ್ನಡ ಇಂಡಸ್ಟ್ರಿದಾಗೆ. ಆ ನಂತರ ಟಾಕ್ಸಿಕ್ ಮೂವಿ ಅನೌನ್ಸ್ಮೆಂಟ್ ಮಾಡ್ತಾರೆ ಇದೇ ವರ್ಷ 2025ರಂದು. ಅದು ಎಲ್ಲರಿಗೂ ಖುಷಿಯಾದ ವಿಷಯ ಹಾಗೂ ತುಂಬ ಖುಷಿಯಾಗಿದ್ರೆ, ಯಾಕಂದ್ರೆ 2-3 ವರ್ಷ ತೋರ್ಲಿತ್ತಾರೆ ಒಂದೊಂದು ಸಿನಿಮಾ. ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಅದ ರೀ, ಅಲ್ಲಿ ಭೀ ತುಂಬ ಚೆನ್ನಾಗಿದೆ. ಆನಂತರ ರಾಮಾಯಣ ಅಂತ ಮೂವಿ ಪೋಸ್ಟ್ರ್ ಬಿಟ್ಟರಿ, ಅದು ಸ್ವಲ್ಪ ಬೇಜಾರಾಗಿದೆ ರೀ. ಯಾಕಪ್ಪ ಅಂದ್ರೆ ಯಶ್ ಸರ್ ರಾಮನ್ ಕ್ಯಾರೆಕ್ಟರ್ ಮಾಡಬೇಕಿತ್ತು, ಯಾಕಂದ್ರೆ ಅವ್ರು ನ್ಯಾಷನಲ್ ಸ್ಟಾರ್ ರೀ. ರಾಮನ್ ಕ್ಯಾರೆಕ್ಟರ್ ಮಾಡಿದ್ರು ಶೂಟ್ ಆಗ್ತಿತ್ತು, ಬಟ್ ರಾವಣನ ಕ್ಯಾರೆಕ್ಟರ್ ಮಾಡತ್ತಾರ. ನಾವು ಯಶ್ ಸರ್ ಅಭಿಮಾನಿಯಾಗಿ ಹೇಳ್ಬೇಕಪ್ಪ ಅಂದ್ರೆ, ನಮಗೆ ರಾವಣನ ಕ್ಯಾರೆಕ್ಟರ್ ಯಶ್ ಸರ್ ನಾವು ನೋಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ರೀ. ಯಶ್ ಸರ್ ರಾಮನ್ ಕ್ಯಾರೆಕ್ಟರ್ ಮಾಡಿದ್ರೆ ಭಾರಿ ಆಗ್ತೈತೆ ರೀ. ಆದರೂ ಒಂದು ಕಲೆ ಅದ ರೀ, ಆ ಕಲೆಗೆ ನಾವು ಗೌರವ ಕೊಡ್ಬೇಕಾಗ್ತದೆ ರೀ. ಯಶ್ ಸರ್ ಯಾವುದೇ ಪಾತ್ರ ಮಾಡಿದ್ರು ನಾವು ನೋಡ್ಬೇಕಾಗ್ತದೆ, ಯಾಕಂದ್ರೆ ಅದೊಂದು ಕಲಾ ರೀ, ಆ್ಯಕ್ಟಿಂಗ. ಪಾತ್ರ ಯಾವುದೇ ಇಲ್ಲರಿ, ಒಬ್ಬ ಕಲಾವಿದ ಮಾಡಲೇಬೇಕಾಗ್ತದೆ ರೀ, ಯಾವುದೇ ಕೊಟ್ಟರು ಭೀ ಮಾಡಿರಿ. ಹಾಗೆ ಜೈ ಶ್ರೀರಾಮ್. ರಾಮಾಯಣ ಮೂವಿ ಬ್ಲಾಕ್ ಬಸ್ಟರ್ ಇಟ್ಟಾಗಲಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಯಾವುದೇ ಪಾತ್ರ ಮಾಡ್ತಾರೋ ನಾವು ಕಲಾವಿದರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ ರೀ. ಹೀಗೆ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ತಪ್ಪದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಶ್ರೀರಾಮ್.